ಶಂಕರಾಚಾರ್ಯರು 4 ಆಮ್ನಾಯ ಪೀಠವನ್ನ ಕಟ್ಟಿ ಈ ದೇಶವನ್ನು ಉಳಿಸಿಕೊಡೋ ಪ್ರಯತ್ನ ಮಾಡಿದ್ರೆ, ವಿವೇಕಾನಂದರು ಪ್ರೇರಣೆಯ ಮೂಲಕ ಸಾವಿರಾರು ಜನರ ಮೂಲಕ ಹೆಂಗ್ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅಂದ್ರೆ, ಈ ಭಾರತವನ್ನ ಏಕರಸವಾಗಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ವೇರ್ ಆರ್ ವಿ? ನಾವೆಲ್ಲಿದ್ದೀವಿ? ಸ್ವಾಮೀಜಿ ಅಂತ ಅದ್ಭುತವಾಗಿರುವಂತ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು, ಶ್ರೇಷ್ಠ ಸಿಹಿ ನೀರಿನ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು. ಪಕ್ಕದಲ್ಲಿರೋ ಕೊಳಚೆ ಚರಂಡಿ ನೀರನ್ನೇ ಕುಡಿತೀವಿ ಅಂತಂದ್ರೆ ಏನ್ ಹೇಳೋಣ? ನಾನು ಇವತ್ತೊಂದು ಫೋಟೋ ನೋಡ್ತಿದ್ದೆ. ನಾನು ಸ್ವಾಮೀಜಿಗೆ ಹೇಳಿದ್ರೆ ಬಹಳ ಬೇಜಾರಾಗ್ಬೋದು. ಒಬ್ಬ ಹುಡುಗನ 1 ವರ್ಷದ ಬರ್ತ್ಡೇನ ಆಚರಣೆ ಮಾಡಿದ್ದಾರೆ. ಪುಟ್ಟ ಮಗು ಬರ್ತ್ಡೇ ಹೆಂಗ್ ಮಾಡಿದ್ದಾರೆ ಗೊತ್ತಾ? ವೈರಲ್ ಆಗ್ತಿದೆ ಫೋಟೋ, ನೀವು ನೋಡಬಹುದು. ಬಹುಶಃ ನಾನು ಹೇಳಿದ ಮೇಲೆ ಗಮನಿಸಬಹುದು. ಅವನಿಗೊಂದು ವೈಟ್ ಶರ್ಟ್ ಹಾಕಿದ್ದಾರೆ, ಪಕ್ಕದಲ್ಲಿ ಒಂದು ಕೋಳದ ಹ್ಯಾಂಡ್ ಕಫ್ ನ ಚಿತ್ರ ಬಿಡಿಸಿದ್ದಾರೆ. ಶರ್ಟ್ ಮೇಲೆ ನಂಬರ್ ಏನ್ ಹಾಕಿದ್ದಾರೆ ಗೊತ್ತಾ? 6103 ಏನೋ ನಂಬರ್ ಹಾಕಿದ್ದಾರೆ. ಕೈದಿ ನಂಬರ್ 6103. ಮಗುವಿನ ಬರ್ಡೇ, ಅದಕ್ಕೆ ಕೈದಿಯ ಡ್ರೆಸ್ ಹಾಕಿದ್ದಾರೆ. ಯಾಕೆಂದ್ರೆ ಅವರ ಫೇವರಿಟ್ ಹೀರೋ ಜೈಲಿನಲ್ಲಿದ್ದಾನಲ್ಲ, ಅವನ ನಂಬರ್ ಕೈದಿ ನಂಬರ್ 6103 ಅಂತ. ಏನ್ ಅವಸ್ಥೆ! ನಾನು ಆ ವ್ಯಕ್ತಿಯ ಪರವಾಗಿಯೂ ಅಲ್ಲ, ವಿರೋಧವಾಗಿಯೂ ಇಲ್ಲ. ಆದ್ರೆ ನಮ್ಮ ಆಲೋಚನೆ ಹೆಂಗ್ ಬಂದಿದೆ ಅಂತಂದ್ರೆ, ನಮ್ಮ ಮಗುವನ್ನ ಒಂದು ಕಾಲದಲ್ಲಿ ರಾಷ್ಟ್ರ ಕಟ್ಟಲಿಕ್ಕೋಸ್ಕರ, ಶ್ರೇಷ್ಠ ಕಾರ್ಯಕ್ಕೋಸ್ಕರ ಸಮಾಜಕ್ಕೆ ಸಮರ್ಪಣೆ ಮಾಡೋದಿತ್ತು. ನೀವು ವಿಜಯನಗರದವರು, ಹೊಸಪೇಟೆಯ ಭಾಗ ಅಂದ್ರೆ ಕೃಷ್ಣದೇವರಾಯನ ಸಂಸ್ಥಾನ ಇದ್ದಂತ ಜಾಗ. ಕೃಷ್ಣದೇವರಾಯರ ಸಂಸ್ಥಾನದಲ್ಲಿ, ಅವರ ಸಾಮ್ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸೈನಿಕರಿದ್ರಂತೆ. 10 ಲಕ್ಷ. ಶಂಕರಾಚಾರ್ಯರು 4 ಆಮ್ನಾಯ ಪೀಠವನ್ನ ಕಟ್ಟಿ ಈ ದೇಶವನ್ನು ಉಳಿಸಿಕೊಡೋ ಪ್ರಯತ್ನ ಮಾಡಿದ್ರೆ, ವಿವೇಕಾನಂದರು ಪ್ರೇರಣೆಯ ಮೂಲಕ ಸಾವಿರಾರು ಜನರ ಮೂಲಕ ಹೆಂಗ್ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅಂದ್ರೆ, ಈ ಭಾರತವನ್ನ ಏಕರಸವಾಗಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ವೇರ್ ಆರ್ ವಿ? ನಾವೆಲ್ಲಿದ್ದೀವಿ? ಸ್ವಾಮೀಜಿ ಅಂತ ಅದ್ಭುತವಾಗಿರುವಂತ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು, ಶ್ರೇಷ್ಠ ಸಿಹಿ ನೀರಿನ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು. ಪಕ್ಕದಲ್ಲಿರೋ ಕೊಳಚೆ ಚರಂಡಿ ನೀರನ್ನೇ ಕುಡಿತೀವಿ ಅಂತಂದ್ರೆ ಏನ್ ಹೇಳೋಣ? ನಾನು ಇವತ್ತೊಂದು ಫೋಟೋ ನೋಡ್ತಿದ್ದೆ. ನಾನು ಸ್ವಾಮೀಜಿಗೆ ಹೇಳಿದ್ರೆ ಬಹಳ ಬೇಜಾರಾಗ್ಬೋದು. ಒಬ್ಬ ಹುಡುಗನ 1 ವರ್ಷದ ಬರ್ತ್ಡೇನ ಆಚರಣೆ ಮಾಡಿದ್ದಾರೆ. ಪುಟ್ಟ ಮಗು ಬರ್ತ್ಡೇ ಹೆಂಗ್ ಮಾಡಿದ್ದಾರೆ ಗೊತ್ತಾ? ವೈರಲ್ ಆಗ್ತಿದೆ ಫೋಟೋ, ನೀವು ನೋಡಬಹುದು. ಬಹುಶಃ ನಾನು ಹೇಳಿದ ಮೇಲೆ ಗಮನಿಸಬಹುದು. ಅವನಿಗೊಂದು ವೈಟ್ ಶರ್ಟ್ ಹಾಕಿದ್ದಾರೆ, ಪಕ್ಕದಲ್ಲಿ ಒಂದು ಕೋಳದ ಹ್ಯಾಂಡ್ ಕಫ್ ನ ಚಿತ್ರ ಬಿಡಿಸಿದ್ದಾರೆ. ಶರ್ಟ್ ಮೇಲೆ ನಂಬರ್ ಏನ್ ಹಾಕಿದ್ದಾರೆ ಗೊತ್ತಾ? 6103 ಏನೋ ನಂಬರ್ ಹಾಕಿದ್ದಾರೆ. ಕೈದಿ ನಂಬರ್ 6103. ಮಗುವಿನ ಬರ್ಡೇ, ಅದಕ್ಕೆ ಕೈದಿಯ ಡ್ರೆಸ್ ಹಾಕಿದ್ದಾರೆ. ಯಾಕೆಂದ್ರೆ ಅವರ ಫೇವರಿಟ್ ಹೀರೋ ಜೈಲಿನಲ್ಲಿದ್ದಾನಲ್ಲ, ಅವನ ನಂಬರ್ ಕೈದಿ ನಂಬರ್ 6103 ಅಂತ. ಏನ್ ಅವಸ್ಥೆ! ನಾನು ಆ ವ್ಯಕ್ತಿಯ ಪರವಾಗಿಯೂ ಅಲ್ಲ, ವಿರೋಧವಾಗಿಯೂ ಇಲ್ಲ. ಆದ್ರೆ ನಮ್ಮ ಆಲೋಚನೆ ಹೆಂಗ್ ಬಂದಿದೆ ಅಂತಂದ್ರೆ, ನಮ್ಮ ಮಗುವನ್ನ ಒಂದು ಕಾಲದಲ್ಲಿ ರಾಷ್ಟ್ರ ಕಟ್ಟಲಿಕ್ಕೋಸ್ಕರ, ಶ್ರೇಷ್ಠ ಕಾರ್ಯಕ್ಕೋಸ್ಕರ ಸಮಾಜಕ್ಕೆ ಸಮರ್ಪಣೆ ಮಾಡೋದಿತ್ತು. ನೀವು ವಿಜಯನಗರದವರು, ಹೊಸಪೇಟೆಯ ಭಾಗ ಅಂದ್ರೆ ಕೃಷ್ಣದೇವರಾಯನ ಸಂಸ್ಥಾನ ಇದ್ದಂತ ಜಾಗ. ಕೃಷ್ಣದೇವರಾಯರ ಸಂಸ್ಥಾನದಲ್ಲಿ, ಅವರ ಸಾಮ್ರಾಜ್ಯದಲ್ಲಿ 10 ಲಕ್ಷ